ಇವತ್ತು ನಮ್ಮೂರ ಹತ್ರ ಇರೋ ಒಂದು ಕಲ್ಲಿನ ದೇವಸ್ಥಾನ ತೋರಿಸ್ತೀನಿ ನೋಡಿ ಹೇಗಿದೆ ಅಂತೇಳಿ. ಅಲ್ಲಿ ಹೋಗೋ ರೂಟ್ ಇದು ನೋಡ್ಕೊಳ್ಳಿ. ಏನು ಮಾಡೋಕ್ಕಲ್ಲಪ್ಪ, ಬೆಳಗ್ಗೆಯಿಂದ ಅಂತೂ ಮಳೆ ಬರ್ತಾನೆ ಇದೆ. ಬನ್ನಿ ನಮ್ಮ ಕಲ್ಲಿನ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಈ ರೋಡಂತೂ ಹೊಂಡ ಗುಂಡಿಗಳಂತೂ ತುಂಬ ಜಾಸ್ತಿ ಇದಾವಪ್ಪ. ಬನ್ನಿ ನೋಡೋಣ ಈ ರೋಡ್ ಹೇಗಿದೆ ಅಂತ. ಇಲ್ಲಿ ಬಂದು ರೈಟಿಗೆ ಟರ್ನ್ ಆಗಿಬಿಟ್ರೆ ಸೀದಾ ಟೆಂಪಲ್ ಹೋಗೋ ರೋಡ್ ಇದೆ. ಇಲ್ಲಂತೂ ಹೆವಿ ಮಳೆ ಆಗಿರೋದ್ರಿಂದ ರೋಡ್ ತುಂಬ ಫುಲ್ ನೀರಿದೆ. ರೋಡ್ ಸ್ವಲ್ಪ ಫುಲ್ ಡ್ಯಾಮೇಜ್ ಆಗಿದೆ. ಅದು ಎಲ್ಲಿ ಬೇಕೋ ಅಲ್ಲಿ ಹೊಂಡ ಗುಂಡಿಗಳಿದೆ. ಮಳೆಗಾಲದಲ್ಲಂತೂ ಈ ರೋಡಲ್ಲಿ ಓಡಾಡೋಕ್ಕೆ ತುಂಬ ತೊಂದರೆ ಆಗುತ್ತೆ ಇಲ್ಲಿನ ಜನಗಳಿಗೆ. ನೋಡಿ ಇದೇ ನಮ್ಮ ಕಲ್ಲಿನ ದೇವಸ್ಥಾನ ಹೇಗಿದೆ ಅಂತ ನೋಡಿ. ವ್ಯೂ ಸಖತ್ತಾಗಿದೆಪ್ಪ. ಫುಲ್ಲು ಮಳೆಗಾಲದಲ್ಲಿ ನೋಡೋಕ್ಕಂತೂ ಮಸ್ತಾಗಿರುತ್ತೆ ಈ ಪ್ಲೇಸು. ಇಲ್ಲಿನ ಸುತ್ತಮುತ್ತಲಿನ ಗ್ರೀನರಿ ಅಂತೂ ತುಂಬ ಚೆನ್ನಾಗಿದೆ. ಒಳ್ಳೆ ಪೀಸ್ಫುಲ್ ಆಗಿರೋ ಪ್ಲೇಸ್ ಅಂದರೆ ಇದೆ ಅಂತ ಹೇಳ್ಬೋದು. ಬಟ್ ಇಲ್ಲಿನ ದೇವಸ್ಥಾನ ಹೇಗಿದೆ ಅಂತ ನೀವೇ ನೋಡಿ. ಇಲ್ಲೆಲ್ಲ ಜೋರು ಮಳೆ ಬಂದಾಗ ಫುಲ್ ನೀರು ಲೀಕೇಜ್ ಆಗ್ತಿರೋದು ವೀಡಿಯೋದಲ್ಲಿ ನೋಡಿ ಕಾಣಿಸ್ತಿದೆ. ನೋಡೋಕ್ಕಂತೂ ತುಂಬ ಡಿಫ್ರೆಂಟ್ ಆಗಿದೆ ಒಂಥರ. ಇದು ಯಾರು ಕಟ್ಸಿರೋದು ಮತ್ತು ಯಾವ ಶೈಲಿ ಟೆಂಪಲ್ ಅಂತ ಗೊತ್ತಿಲ್ಲ ನನಗಂತೂ. ಆದರೂ ನೋಡೋಕ್ಕಂತಾರೆ ತುಂಬ ಚೆನ್ನಾಗಿದೆ. ಇಲ್ಲಿ ಕೆತ್ತಿರೋ ಒಂದೊಂದು ಡಿಸೈನ್ಗಳು ಎಷ್ಟು ಸಖತ್ತಾಗಿಂದ್ರೆ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಒಳಗೆ ಬಂದು ನೋಡೋಣ, ಶಿವನೊಂದು ಮೂರ್ತಿ ಇತ್ತು. ಮೋಸ್ಟ್ಲಿ ಇದಕ್ಕೆ ಪೂಜೆ ಮಾಡಿ ತುಂಬ ದಿನ ಆಗಿತ್ತು ಅನಿಸುತ್ತೆ. ನೋಡಿದ್ರೆ ನಿಮಗೆ ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನು ಸಖತ್ತಾಗಿ ಡಿಸೈನ್ ಇದೆ ಅಂದರೆ ಬೇಲೂರು ಹಳೆ ಬೀಡು ದೇವಸ್ಥಾನಕ್ಕೆ ಒಳ್ಳೆ ಟಕ್ಕರ್ ಕೊಡೋಂಗಿದೆ. ಅಷ್ಟು ಚೆನ್ನಾಗಿದೆ ಡಿಸೈನ್ ಮಾತ್ರ. ತುಂಬ ನೀಟಾಗಿ ಕೆತ್ತಿದ್ದಾರೆ. ಮಳೆಗಾಲದಲ್ಲಂತೂ ಇಲ್ಲಿ ನೋಡೋಕೆ ತುಂಬ ಪೀಸ್ಫುಲ್ ಆಗಿದೆಪ್ಪ. ಗ್ರೀನರಿ ಅಂತೂ ಮಸ್ತ್ ಇದೆ ಅಪ್ಪ, ನೋಡೋಕೆ ಸಖತ್ತಾಗಿದೆ. ಹಾಗೆ ನಮ್ಮ ತಮ್ಮನ ಜೊತೆಗೆ ಒಂದು ಸೆಲ್ಫಿ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೊರಟಿದ್ವಿ. ಹಾಗೆ ತಮ್ಮನ ಹತ್ರ ಮೊಬೈಲ್ ಕೊಟ್ಟು ಫೋಟೋ ತೆಗಿ ಅಂದರೆ ಅವ್ನು ವೀಡಿಯೋ ಮಾಡಿಟ್ಟಿದ್ದ.